ಹರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯವನ್ನು ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಅಸಲಿ ಸಂಕಷ್ಟ. ನಟ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಅಸಲಿ ಸಂಕಷ್ಟ. ಮತ್ತೊಮ್ಮೆ ಪೊಲೀಸರ ವಿಚಾರಣೆ ಬಿಸಿಯಲ್ಲಿ ಈಗ ದರ್ಶನ್ ಇದ್ದಾರೆ. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ತಯಾರಿ ಕೂಡ ಮಾಡ್ಕೋತಾ ಇದ್ದಾರೆ. FIR ಬಳಿಕ ಬಾಡಿ ವಾರೆಂಟ್ ಮೇಲೆ ಪಡೆಯೋದಕ್ಕೆ ಸಿದ್ಧತೆ. ಅಂದರೆ ನಟ ದರ್ಶನ್ ಒಂದು ಕಡೆ ಅಲ್ಲಿ ಕೂತು ಸ್ನೇಹಿತರ ಜೊತೆ ಮಾತನಾಡಿಕೊಂಡು ರೌಡಿ ಶೀಟರ್ಗಳ ಜೊತೆ ಕಾಫಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡೆಲ್ಲ ಮಾಡಿದ್ದು, ಅದರ ಜೊತೆಗೆ ವಿಡಿಯೋ ಕಾಲ್ ಮಾಡಿದ್ದು ಫೋನ್ ಮುಖಾಂತರ, ಇದೆಲ್ಲವೂ ಕೂಡ ತಪ್ಪಾಗಿರೋದ್ರಿಂದ ನಟ ದರ್ಶನ್ ವಿರುದ್ಧ ಮತ್ತೊಂದು FIR ಅದಾದ ನಂತರ, ಅಂದರೆ ಅಧಿಕೃತವಾಗಿ FIR ಆದ ನಂತರ ಬಾಡಿ ವಾರೆಂಟ್ ಮುಖಾಂತರ ದರ್ಶನನ್ನು ವಿಚಾರಣೆಗೆ ಪಡೆಯುವಂತಹ ಸಾಧ್ಯತೆ ಇದೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ಬರ್ತಾರೆ. ಅವಾಗ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಮತ್ತೆ ಪೊಲೀಸ್ ಕಸ್ಟಡಿಗೆ ಬಂದು ಪೊಲೀಸರು ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಅದು ಬೇರೆ ಕೇಸು, ಆ ಬೇರೆ ಕೇಸ್ ಆಗಿರೋದ್ರಿಂದ ಮತ್ತೆ ವಿಚಾರಣೆಗೆ ತಗೋತಾರೆ. ಯಾಕೆಂದರೆ ಈಗ 3 FIRಗಳಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. 3 ಕೇಸ್ನಲ್ಲಿ 2 ಕೇಸ್ನಲ್ಲಿ ದರ್ಶನ್ ಅವರೇ A1 ಆರೋಪಿ.